ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ಸಂದೇಶವನ್ನು ಈ ಒಂದು ತರುವುದರಲ್ಲಿ ನಾನು ತುಂಬ ಸಂತೋಷ ಪಡ್ತೇನೆ. ಇದರ ದೇವರ ವಾಕ್ಯವನ್ನು ನಾವು ನೋಡುವುದಾದರೆ ಎಫೆಸರಿಗೆ ಬರೆದ ಪತ್ರಿಕೆ ಅದರ 5ನೇ ಅಧ್ಯಾಯ 15ನೇ ವಚನದಿಂದ 21ನೇ ವಚನದವರೆಗೂ ನನ್ನ ಜೊತೆ ಸೇರಿ ಎಲ್ಲರೂ ಸತ್ಯವನ್ನು ತೆಗೆದುಕೊಂಡು ಓದಬೇಕೆಂದು ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಆದ ಕಾರಣ ನೀವು ನಡೆದುಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರ್ರಿ. ಈ ದಿನಗಳು ಕೆಟ್ಟವುಗಳಾಗಿವೆ. ಆದುದರಿಂದ ಕಾಲವನ್ನು ಸುಮ್ಮನೆ ಕಳೆಯದೆ ಅದನ್ನು ಬೆಳೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದು ವಿಚಾರಿಸಿ ತಿಳಿದವರಾಗಿರ್ರಿ. ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಅದರಿಂದ ಪಟಿಂಗತನವು ಹುಟ್ಟುತ್ತದೆ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯುಳ್ಳವರಾಗಿ ನಡೆದುಕೊಳ್ಳಿರಿ. ಆಮೆನ್. ಈ ಒಂದು ವಾಕ್ಯವನ್ನು ನೋಡುವುದಾದರೆ ನಾವು ನಡೆದುಕೊಳ್ಳುವ ರೀತಿಯನ್ನು ನಾವು ಚೆನ್ನಾಗಿ ಆಲೋಚಿಸಿ, ಇದು ನಾವು ನಡೆದುಕೊಳ್ಳುವ ರೀತಿ ಅದು ದೇವರಿಗೆ ಇಷ್ಟವಾಗಿದೆಯಾ? ನಾವು ನಡೆದುಕೊಳ್ಳುವ ರೀತಿ ದೇವರು ಇಷ್ಟಪಡ್ತಾರಾ? ದೇವರು ನಮ್ಮೊಟ್ಟಿಗೆ ಇದ್ದಾರಾ? ನಾವು ದೇವರನ್ನು ಪ್ರತಿಬಿಂಬಿಸುತ್ತಿದ್ದೀವಾ ಅಂತ ನಾವು ಅನುದಿನವೂ ಆಲೋಚಿಸಿ ನಾವು ನಡೆದುಕೊಳ್ಳಬೇಕೆಂದು ದೇವರ ವಾಕ್ಯ ಹೇಳುತ್ತೆ. ಒಬ್ಬರಿಗೊಬ್ಬರು ಕೀರ್ತನೆಗಳನ್ನು ಹಾಡುತ್ತಾ ಒಳ್ಳೆ ಮಾತುಗಳನ್ನು ಹೇಳುತ್ತಾ ನಾವು ಒಬ್ಬರಿಗೊಬ್ಬರು ಪಾಸಿಟಿವ್ನೆಸ್ ಅನ್ನು ಸ್ಪ್ರೆಡ್ ಮಾಡುತ್ತಾ ನಾವು ಈ ಒಂದು ಜೀವನವನ್ನು ಜೀವಿಸಬೇಕಂತ ದೇವರ ವಾಕ್ಯ ಹೇಳುತ್ತೆ. ನಾವು 1 ನಿಮಿಷ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಆಲೋಚಿಸಿ ನೋಡೋಣವಾ, ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಯಾವ ರೀತಿ ನಾವು ಜೀವಿಸ್ತಾ ಇದ್ದೇವೆ? ನಾವು ದೇವರಿಗೆ ಇಷ್ಟವಾಗಿ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ದೇವರ ವಾಕ್ಯ ಹೇಳುತ್ತಲ್ವಾ, ಒಬ್ಬರನ್ನೊಬ್ಬರು ನಿಮ್ಮಂತೆಯೇ ಇನ್ನು ಮತ್ತೊಬ್ಬರನ್ನು ಪ್ರೀತಿಸ್ರಿ ಅಂತ ಅಂದ್ಬಿಟ್ಟು ನಾವು ಮತ್ತೊಬ್ಬರನ್ನ ನಾವು ನಮ್ಮಂತೆಯೇ ಪ್ರೀತಿಸ್ತೇವಾ? ನಾವು ಒಪ್ಪಿಸಿಕೊಡೋಣವಾ? ಅಪ್ಪ ಪರಿಶುದ್ಧನು ನೀತಿವಂತನು ಸರ್ವಶಕ್ತನು ದೇವರ ರಾಜ, ಈ ಒಂದು ಬೆಳಗ್ಗೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾನೆ ಏಸಪ್ಪ. ಈ ಒಂದು ಬೆಳಗ್ಗೆ ಸಮಯದಲ್ಲಿ ರಾಜ ಇದನ್ನು ನೋಡ್ತಿರುವ ಕರ್ತನೆ ಒಬ್ಬೊಬ್ಬರನ್ನು ರಾಜ ಏಸಪ್ಪ ನಿಮ್ಮ ಸನ್ನಿಧಿಗೆ ಒಪ್ಪಿಸಿಕೊಡ್ತೇನೆ ರಾಜ ಕೊಡ್ತೇನೆ ಸಿಯಾ. ಅಪ್ಪ ಕರ್ತನೆ ಪ್ರಜ ನಾವು ಏನು ಮಾಡಬಾರದೆಂದು ಆಲೋಚಿಸ್ತೇವೆ ರಾಜ್ಯ ಕರ್ತನೆ ಏಸಪ್ಪ, ಅದನ್ನೇ ಮಾಡ್ತೇವೆ ರಾಜ್ಯ ಕರ್ತನೆ ಏಸಪ್ಪ. ಅಪಕರ್ತನೆ ಇದನ್ನು ನೋಡುವ ಒಬ್ಬೊಬ್ಬರು ರಾಜ ನಿಮ್ಮ ಪವಿತ್ರಾತ್ಮನನ್ನು ತುಂಬಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ ಕರ್ತನೇಸಪ್ಪ. ಅಪ್ಪ ನೀವು ಈ ಲೋಕದಲ್ಲಿ ಜೀವಿಸಲು ಬೇಕಾದ ಬಲವನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ ಕರ್ತನೇಸಪ್ಪ. ಅಪಕರ್ತನೆ ನಾವು ಯಾವುದೇ ಕರ್ತನೆ ರಾಜ ಸೈತನ ಶೋಧನೆಯಲ್ಲಿ ಕರ್ತನೆ ರಾಜ ನಾವು ಬಿದ್ದು ಹೋದಂತೆ ರಾಜ ಅಪಕರ್ತನೆ ಬಲಗೊಂಡು ರಾಜ್ಯ ಕರ್ತನೆ ನಿಮ್ಮಲ್ಲಿ ಜೀವಿಸುವಂತೆ ರಾಜ್ಯ ಕರ್ತನೆ ಅಪ್ಪ, ಮತ್ತೊಬ್ಬರ ಸುವಾರ್ತೆಯನ್ನು ಸಾರುವಂತೆ ರಾಜ ಅಪ್ಪ, ನಾವು ಲೋಕದಲ್ಲಿ ಬೆಳಕಾಗಿ ಜೀವಿಸುವಂತೆ ರಾಜ ನಮ್ಮನ್ನು ಒಪ್ಪಿಸಿಕೊಡ್ತೇವೆ ರಾಜ ಕರ್ತನೇಸಿಯ. ನಮ್ಮ ಒಬ್ಬೊಬ್ಬರನ್ನು ಬಲಪಡಿಸು ರಾಜ. ಈ ದಿನದಲ್ಲಿ ಮಾಡುವ ಒಂದೊಂದು ಕಾರ್ಯದಲ್ಲಿ ರಾಜ ನಿಮ್ಮನ್ನು ಮುಂದೆ ಇಟ್ಟು ರಾಜ ನಿಮ್ಮ ಆಲೋಚನೆ ಪ್ರಕಾರ ನಡೆಯುವಂತೆ ರಾಜ ಏಸಪ್ಪ ನಮ್ಮನ್ನು ಬಲಪಡಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ. ಕೈ ಇಟ್ಟು ಮಾಡುವ ಒಂದೊಂದು ಕೆಲಸಗಳನ್ನು ಆಶೀರ್ವದಿಸು ರಾಜ ಕರ್ತನೆ ಅಪ್ಪ ಕರ್ತನೆ. ಯಾವುದೇ ಮೋಸ ನಾಶನಲ್ಲಿ ಕರ್ತನೆ ಬಿದ್ದು ಹೋದಂತೆ ರಾಜ ಅಪ್ಪ ಕರ್ತನೆ ಅಪ್ಪ, ನೀತಿವಂತರಾಗಿ ಜೀವಿಸುವಾಗ ರಾಜ ಕರ್ತನೆ ಅಪ್ಪ ನಿಮ್ಮ ಆಶೀರ್ವಾದಗಳನ್ನು ಪಡೆದುಕೊಳ್ಳುವಂತೆ ರಾಜ ಒಬ್ಬೊಬ್ಬರು ನೀನು ಆಶೀರ್ವದಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ. ಹಾಗೆ ಮಾಡಿ ಕೈ ಸ್ತೋತ್ರ ಮಾಡ್ತೇನೆ. ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿಮಗೆ ಸಲ್ಲಿಸ್ತೇನೆ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಜೀವಳ ತಂದೆಯೇ, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇದನ್ನು ನೋಡಿ ಮತ್ತೊಬ್ಬರು ಸಹ ಕಳಿಸಿಕೊಡಿ. ಇದರ ಮೂಲಕ ದೇವರು ನಿಮ್ಮನ್ನು ಅತಿ ಹೆಚ್ಚಾಗಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಆಮೆನ್. ಪ್ರೈಸ್ ದಿ ಲಾರ್ಡ್.